ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरनष्टप्रायेष भद्रश्नित्यं भागवत सेव्य भगवती उत्तमश्लोके भक्तिर्वैतेन शमं करोति वाचान् भङ्गुं लङ्घयते हिरण्यकृपातमहं वन्दे श्रीगुरुदीनतारिणं परमानन्दमाधवं श्रीचैतन्य ईश्वरम् ॐ अज्ञानतिमिरान्धस्य ज्ञानगणशलाकया चक्षुन्मीलितं येन तस्मै श्रीगुरुवे नमः। नमः ओं विष्णुपदाय कृष्णप्रसाय बुधर श्रीमती जयपताक स्वामी देव नमो अथर्वणिकरवरवरतं ताय नगर करामधारिणी नमः ओं विष्णुपदाय कृष्णप्रसाय बुधर श्रीमते भक्ति वेदांत स्वामी दिनामने नमस्ते सरस्वती देवी गौरवाणी प्रचारिणी निर्विशेष शून्यवाद भाषाते देशधारणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्तवृंद हरे कृष्ण 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 हरे 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 राम 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 हरे 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 कृष्ण ಶ್ರೀಮದ್ ಭಾಗವತಂ 9th ಕ್ಯಾಂಟೋ 24th ಚಾಪ್ಟರ್. ಸೊ ಇವತ್ತು 9th ಕ್ಯಾಂಟೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಿಮ್ಗೂ 10th ಕ್ಯಾಂಟೋ ಬರುತ್ತೆ. ಸೊ 9th ಕ್ಯಾಂಟೋ ಲಾಸ್ಟ್ ಚಾಪ್ಟರ್ ಆಲ್ರೆಡಿ ನಾವು 42 ಶ್ಲೋಕಗಳು ನೋಡಿ ಆಯ್ತು. 43 ಶ್ಲೋಕ ಏನು ಅಂದ್ರೆ ವತ್ಸಹ ಮಹಾರಾಜ್. ಒಂದು ನಿಮಿಷ, ವತ್ಸಹ ಮಹಾರಾಜ್ ಯಾರು? ಸೊ ಇಲ್ಲಿ ಬಂದು ನಮಗೂ ನಾವು ಇಲ್ಲಿ ಸೂರಸೇನರ ಮಕ್ಕಳ ಬಗ್ಗೆ ನೋಡ್ತಾ ಇದೀವಲ್ವಾ. ಸೂರಸೇನರ್ಗೂ ಬಂದು 10 ಗಂಡ್ಮಕ್ಳು 5 ಹೆಣ್ಮಗಳು ಹೇಳಿದಿವಲ್ವಾ. 5 ಹೆಣ್ಮಗಳು ಯಾರು ಜೊತೆಯಲ್ಲಿ ಮದುವೆ ಆಯ್ತು ಅಷ್ಟು ನೋಡಿ ಆಯ್ತು. ಸೊ 43 ಏನು ಅಂದ್ರೆ ಈ ಸೂರಸೇನರ ಮಗ ಯಾರು? 9వ ಮಗ ಯಾರು? ವತ್ಸಗರು. ಓಕೆ, ವತ್ಸಗರು 1 2 3 4 5 6 8 9. ಓಕೆ, ಸೊ ಇಲ್ಲಿ ಬಂದು ವತ್ಸಗರು ಏನ್ ಮಾಡ್ತಾರೆ, ಸುಮಾನ ಮಿಶ್ರಕೇಸಿ ಸುಮಾನ ಮಿಶ್ರಕೇಸಿನ ಒಂದು ಅಪ್ಸರಸನೆ ನೋಡಿ ಅವರ ಜೊತೆಯಲ್ಲಿ ಅವ್ರಿಗೂ ಮಕ್ಕಳಾಗ್ಬಿಟ್ಟಿದೆ. ಸೊ ಏನ್ ಅವ್ರ ಮಗ ಹೆಸರು ವಿರುಕನ್. ಓಕೆ, ಇವಾಗ ಸೂರಸೇನರ ಮಕ್ಕಳ ಬಗ್ಗೆ ನೋಡ್ತಾ ಇದ್ವಿ. ಸೊ ಇಲ್ಲಿ ಫಸ್ಟ್ 9వ ಮಗ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಅವ್ರಿಗೆ ಹುಟ್ಟಿರೋ ಮಗನೇ ವಿರುಕನ್ ಬಂದು ಅವ್ರಿಗೂ ಮದುವೆ ಆಗುತ್ತೆ. ಯಾರ ಜೊತೆಯಲ್ಲಿ? ದುರ್ವಾಕ್ಷಿ. ಓಕೆ, ದುರ್ವಾಕ್ಷಿ ಜೊತೆಯಲ್ಲಿ ಮದುವಾಗಿ ಅವ್ರಿಗೆ ಬಂದು ದಕ್ಷನ್, ಪುಷ್ಕರನ್, ಸಾಲನ್ 3 ಮಕ್ಕಳು ಹುಡ್ತಾರೆ. ನೆಕ್ಸ್ಟ್ 44 ಶ್ಲೋಕ 44. ಇದು ಯಾರು ಅಂದ್ರೆ ಸಮೀಕರು. ಇದು ಬಂದು ಸೂರಸೇನರು 8వ ಮಗ. ಸೂರಸೇನರ್ಗೂ 8వ ಮಗ ಇವರು. ಸೊ ಇವ್ರಿಗೂ ಬಂದು ಸುಧಾಮಣಿ ಜೊತೆಯಲ್ಲಿ ಮದುವಾಗಿ ಅವ್ರಿಗೆ ಬಂದು ಸುಮಿತ್ರರು ಮತ್ತೆ ಅರ್ಜುನ ಬಾಲರು ಮತ್ತೆ ಈ ತರ ಜಾಸ್ತಿ ಮಕ್ಕಳು ಹುಟ್ಟಿದೆ ಅವ್ರಿಗೂ. ಮತ್ತೆ ಸೂರಸೇನರ 4వ ಮಗ ಯಾರು ಅಂದ್ರೆ ಆಣಕ ಮಹಾರಾಜ. ಸೊ ಈ ಆಣಕ ಮಹಾರಾಜ ಕರ್ಣಿಕಾನಿ ಮದುವೆ ಮಾಡಿಕೊಂಡು ಅವರಿಗೂ ರಿದಧಾಮರು, ಜಯನ್ 2 ಮಕ್ಕಳು ಹುಟ್ಟಿದ್ದಾರೆ. ಓಕೆ, ಮತ್ತೆ ಸೂರಸೇನರ ಫಸ್ಟ್ ಮಗ ಯಾರು ಅಂದ್ರೆ ವಸುದೇವರು. ಸೊ ಈ ವಸುದೇವರಿಗೂ ದೇವಕಿ, ರೌರವಿ, ರೋಹಿಣಿ, ಭದ್ರ, ಮತ್ತಿರ, ರೋಚನ, ಇಲಾ ಈ ತರ ಅವನ್ನೇ ಆಣಕ ತುಂದುಬಿನ್ ಹೇಳ್ತಾರೆ. ಈ ತರ ಇವರಿಗೂ ಅಷ್ಟು ಹೆಂಡತಿಗಳಂತೆ. ಅದು ಪೂರ್ತಿ ಅವ್ರಿಗೆ 18 ಹೆಂಡತಿಗಳು ಅವ್ರಿಗೂ. ಯಾರಿಗೂ? ವಸುದೇವರಿಗೂ. ಅವರ ಹೆಂಡತಿಗಳ ಬಗ್ಗೆ ನಾವು ನೋಡಬೇಕು. ವಸುದೇವರಿಗೂ ರೋಹಿಣಿ
ಮದುವೆ ಮಾಡಿ ಅವ್ರಿಗೂ ಎಷ್ಟು ಮಕ್ಕಳು ಅಂದರೆ ಬಲನ್, ಕತನ್, ಸಾರಣರ್, ದುರ್ಮತರ್, ವಿಪುಲರ್, ದುರುವರ್, ಕೃತರ್, ಈ ಥರ ಮಕ್ಕಳು ಹುಟ್ಟಿದ್ದಾರೆ. ಯಾರಿಗೂ ರೋಹಿಣಿಗೆ. ಮತ್ತೆ ವಸುದೇವರ್ಗೂ ರೌರವಿ ಜೊತೆಯಲ್ಲಿ ಮದುವಾಗಿ ಅವ್ರಿಗೂ ಬೂದರು, ಸುಭದ್ರರು, ಭದ್ರಬಾಹು, ದುರ್ಮತರು, ಭದ್ರರು. ಸೊ ಈ ಥರ 12 ಮಕ್ಕಳು ಹುಟ್ಟಿದಾರಂತೆ. ಎಷ್ಟು? 12 ಮಕ್ಕಳು ಹುಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಯಾರು ಅಂದರೆ ಮತಿರಾನಿ ಮದುವೆ ಮಾಡಿಕೊಂಡು ಅವ್ರಿಗೂ ನಂದರು, ಉಪನಂದರು, ಕೃತಕರ್, ಸೂರರ್, ಸೊ ಈ ಥರ ಎಷ್ಟೋ ಹೆಸರುಗಳು ಇರೋ ಮಕ್ಕಳು ಅವ್ರಿಗೂ ಹುಟ್ಟಿದಾರಂತೆ. ನೆಕ್ಸ್ಟ್ ಹೆಂಡತಿ ಯಾರು ಅಂದರೆ ಭದ್ರ, ಕೌಸಲ್ಯನ್ ಹೇಳ್ತಾರೆ. ಇವ್ರಿಗೂ ಬಂದು ಕೇಶಿ, ಒಂದೇ ಒಂದು ಮಗ ಮಾತ್ರ ಹುಟ್ಟಿದ್ದಾರೆ. ವಸುದೇವರಿಗೂ ಮತ್ತೆ ಒಂದು ಹೆಂಡತಿ ಯಾರು ಅಂದರೆ ರೋಚನಾకు ಬಂದು ಹಸ್ತಾನ್, ಹೇಮಾಂಗತನ್. ಸೊ ಈ ಥರ 2 ಮಕ್ಕಳು ಹುಟ್ಟಿದ್ದಾರೆ. ಮತ್ತೆ ವಸುದೇವರಿಗೂ ಇಲಾ ಜೊತೆಯಲ್ಲಿ ಮದುವಾಗಿ ಅವ್ರಿಗೂ ಬಂದು ಉರುವಲ್ಕರ್ ಹುಟ್ಟಿದ್ದಾರೆ. ಸೊ ಇವರೆಲ್ಲ ಯದುವಂಶದಲ್ಲಿರೋ ಶ್ರೇಷ್ಠವಾದ ರಾಜಾಕ್ಕಳು. ಮತ್ತೆ ವಸುದೇವರಿಗೂ ಮತ್ತೊಂದು ಹೆಂಡತಿ ಯಾರು ಅಂದರೆ ಶ್ರುತದೇವ. ಸೊ ಈ ಶ್ರುತದೇವ ನಾವು ಆಲ್ರೆಡಿ ನೋಡಿದೀವಲ್ವಾ. ಧೃತದೇವ, ಒಂದು ನಿಮಿಷ. ಧೃತದೇವ. ಸೊ ಇವರೆಲ್ಲ ಬಂದು ದೇವಕಿ ಜೊತೆಯಲ್ಲಿ ದೇವಕಿ ಪೂರ್ತಿ ಅವರು ಅಕ್ಕ ತಂಗಿರು 7 ಜನ. ಈ ಅಕ್ಕ ತಂಗಿರು 7 ಜನನೇ ಅವರೇ ಮದುವೆ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಆ 7 ಜನಕ್ಕೂ ಎಷ್ಟೆಷ್ಟು ಮಕ್ಕಳು ಅದ್ರ ಬಗ್ಗೆ ನೋಡೋಣ. ಧೃತದೇವ ವಸುದೇವರ ಮದುವೆ ಮಾಡಿಕೊಂಡು ಅವ್ರಿಗೂ ವಿಪೃಷ್ಟರ್ನು ಒಬ್ಬರು ಹುಟ್ಟಿದ್ದಾರೆ. ಮತ್ತೆ ವಸುದೇವರು ಬಂದು ಮತ್ತೊಂದು ಹೆಂಡತಿ ಯಾರು ಅಂದರೆ ಶಾಂತಿದೇವ. ಅವ್ರಿಗೂ ಬಂದು ಪ್ರಸಮರು, ಪಿರಸಿತರ್. ಓಕೆ, ಪ್ರಸಮರ್, ಪಿರಸಿತರ್ ಮಕ್ಕಳು ಹುಟ್ಟಿದೆ. ಮತ್ತೆ ವಸುದೇವರಿಗೂ ಉಪದೇವ. ಇವರೆಲ್ಲ ದೇವಿಗಿನ ಅಕ್ಕ ತಂಗಿರು. ಓಕೆ. ಸೊ ವಸುದೇವರನ ಮತ್ತೊಂದು ಹೆಂಡತಿ ಯಾರು ಉಪದೇವ. ಅವ್ರಿಗೂ ಅವರು ಬಂದು ರಾಜನ್ಯರು, ಕಲ್ಪರು, ವರ್ಷರು ಮಕ್ಕಳು ಹುಟ್ಟಿದೆ. ಓಕೆ. ನೆಕ್ಸ್ಟ್ ಬಂದು ಸೊ ಈ ತರ ಹೆಸರುಗಳು ಮತ್ತು 10 ಮಕ್ಕಳು ಹುಟ್ಟಿದಂತೆ ಅವ್ರಿಗೂ. ಓಕೆ. ಆಮೇಲೆ ಶ್ರೀದೇವ, ಇವ್ರಿಗೂ ಬಂದು 6 ಮಕ್ಕಳು ಹುಟ್ಟಿದೆ. 6 ಮಕ್ಕಳು ಯಾರು? ವಸು, ಹಂಸರು, ಸ್ವಂಸರು, ಈ ತರ ಹೆಸರುಗಳಿರೋ 6 ಮಕ್ಕಳು ಹುಟ್ಟಿದೆ. ಮತ್ತೆ ವಸುದೇವರಿಗೂ ದೇವರಕ್ಷಿತ ಮದುವಾಗಿ ಇವರಿಗೂ 9 ಮಕ್ಕಳು ಹುಟ್ಟಿದಂತೆ. ಮತ್ತೆ ಸಹದೇವ. ಸೊ ಇವರಿಗೂ ವಸುದೇವರಿಗೂ ಮದುವಾಗಿ ಇವರಿಗೂ ಬಂದು ಗರ್ಭಲ್ಲಿ 8 ಮಕ್ಕಳು ಹುಟ್ಟಿದೆ. ಯಾರು? ಶ್ರುತರು, ಪ್ರವರು, ಈ ತರ ಹೆಸರುಗಳು 8 ಮಕ್ಕಳು ಹುಟ್ಟಿದೆ. ಸೊ ಆಮೇಲೆ ಇವಾಗ ನಾವು ನೋಡಿದೀವಲ್ವಾ, ಸಹದೇವ ವಸುದೇವರು ಮದುವಾಗಿ 8 ಮಕ್ಕಳು ಹುಟ್ಟಿದೇನು. ಆ 8 ಮಕ್ಕಳು 8 ವಸು ಅವತಾರಗಳಂತೆ. ಓಕೆ. ಅಷ್ಟವಸುಗಳನ್ನ ಹೇಳ್ತೀವಲ್ವಾ. ಸೊ ಆ 8 ವಸುಗಳನ್ನ ಅವತಾರಗಳು. ಆಮೇಲೆ ವಸುದೇವರ ಲಾಸ್ಟ್ ಯಾರು ಮದುವೆ ಮಾಡ್ಕೊಂಡಿದ್ದಾರೆ? ದೇವಕಿ. ಓಕೆ. ಸೊ ಇವಾಗ ದೇವಕಿ ಗರ್ಭಲ್ಲಿ ಇವರಿಗೂ 8 ಮಕ್ಕಳು ಹುಟ್ಟಿದೆ. ಸೊ ಎಷ್ಟು ಅಂದ್ರೆ ಕೀರ್ತಿಮಾನ್, ಸುಷೇನರು, ಭದ್ರಸೇನರು, ರಿಜು, ಸಮರ್ಥನರು, ಭದ್ರ. ಸೊ ಆಮೇಲೆ ಆದಿಶೇಷ ಅವತಾರ ಸಂಘರ್ಷಣರು,
ಎಂಟೋ ಮಗವಾಹ ದೇವೋತ್ತಮ ಪರಮಪುರುಷ ಭಗವಂತ ಶ್ರೀಕೃಷ್ಣ ಹುಟ್ಟಿದ್ದಾರೆ. ಲಾಸ್ಟ್ ಇವರೆಗೂ ಒಂದು ಮಗಳು ಹುಟ್ಟಿದಂತೆ. ಅದು ಜೈಲಿಂದ ಆಚೆ ಬಂದ್ಮೇಲೆ ಓಕೆ ಅಲ್ಲಿ ದ್ವಾರಕೆಯಲ್ಲಿ ಇವ್ರಿಗೂ ಒಂದು ಮಗಳು ಹುಟ್ಟಿದೆ. ಅವರು ಯಾರು ಅಂದ್ರೆ ಅವರೇ ಮಹಾಭಾಗ್ಯಶಾಲಿಯಾಗಿರೋ ಸುಭದ್ರಾದೇವಿ. ಓಕೆ ಇವರೇ ಪರೀಕ್ಷಿತ್ ಹೇಳ್ತಾ ಇದಾರಲ್ವಾ ಶುಭದೇವರು, ಅವ್ರು ಹೇಳ್ತಾರೆ ಯಾರು ನಿಮ್ಮೆಲ್ಲ ನಿನ್ನ ಅಜ್ಜಿ ಸುಭದ್ರಾವೇ ಹುಟ್ಟಿದೇನು ಹೇಳ್ತಾರೆ. ಸೊ ಆ ದೇವೋತ್ತಮ ಪರಮಪುರುಷ ಯಾಕೆ ಈ ಭೌತಿಕ ಲೋಕಕ್ಕೂ ಕೆಳಗೆ ಇಳಿದು ಬರ್ತಾರೆ ಅಂದ್ರೆ, ಯಥಾ ಯಥಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲೆಲ್ಲ ಧರ್ಮ ಹೋಗ್ಬಿಡುತ್ತೋ ಅಧರ್ಮ ಜಾಸ್ತಿ ಆಗುತ್ತೋ ಆ ಸಮಯದಲ್ಲಿ ಸಾಕ್ಷಾತ್ ಭಗವಂತ ಆ ದೇವೋತ್ತಮ ಪರಮ ಪುರುಷನೇ ಇಲ್ಲಿ ಬರ್ತಾರೆ. ಸೊ ಆ ತರ ಆ ದೇವೋತ್ತಮ ಪರಮ ಪುರುಷರು ಭಗವಂತ ಶ್ರೀ ಕೃಷ್ಣರು ಇಲ್ಲಿ ಬಂದಿಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಭಗವಂತ, ಯಾಕಂದ್ರೆ ಇಲ್ಲಿ ನಾವು ನೋಡಬೇಕಂದ್ರೆ ನಾವೆಲ್ಲ ಕರ್ಮ ಅನುಸಾರ ಪ್ರಕಾರ ಹುಡ್ತೀವಿ. ಆದ್ರೆ ಭಗವಂತ ಅವನ ಇಚ್ಛೆ ಪ್ರಕಾರ ಬರ್ತಾನೆ. ಅವನಿಷ್ಟ, ಅವನ್ ಏನ್ ಇಷ್ಟಪಡ್ತಾನೋ ಆ ಥರ ಅವ್ರು ಬರ್ತಾರೆ. ಅವ್ರಿಲ್ಲಿ ಬರ್ಬೇಕಂದ್ರೆ ಯಾವೊಂದು ರೀಸನ್ ಇಲ್ಲ, ಅವರಿಷ್ಟ ಅದು. ಆದ್ರೆ ನಾವು ಇಲ್ಲಿ ಬರ್ತೀವಿ ಅಂದ್ರೆ ನನ್ನ ಕರ್ಮಗಳೇ ಕಾರಣ ಅಲ್ವಾ. ಯಾಕಂದ್ರೆ ನಮ್ಗೆಲ್ಲ ಸ್ವಂತವಾಗ ನಮ್ಗಿದು ಇಷ್ಟ ನಮ್ಗಿದು ಇಷ್ಟ ಇಲ್ಲ, ಸೊ ಈ ತರ ಎಲ್ಲ ಇರುತ್ತೆ. ಆದ್ರೆ ಭಗವಂತನಿಗೆ ಆ ತರ ಇಲ್ಲ, ಯಾವೊಂದು ರೀಸನು ಇಲ್ಲ. ಯಾಕಂದ್ರೆ ಎಲ್ಲ ಜೀವರಾಶಿಗಳು ತಂದೆಯವರು. ಆದ್ರೆ ನಮಗೂ ಕರ್ಮ ಬಂಧ ಮಾಡುತ್ತೆ. ಈ ಭೌತಿಕ ಲೋಕದಲ್ಲಿರೋ 3 ಗುಣಗಳು ಬಂಧಿಸುತ್ತೆ, ಕರ್ಮಗಳು ಬಂಧಿಸುತ್ತೆ. ಆದ್ರೆ ಸಾರಿ, ಆ ಭಗವಂತನಕ್ಕೂ ಆ ತರ ಬಂಧಿಸೋ ವಿಷಯಗಳು ಏನೇ ಇಲ್ಲ ಅಂತೆ. ಭಗವಂತ ಪರಿತ್ರಾಣಾಯ ಸಾಧೂನ ವಿನಾಶಾಯ ಸತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಭಕ್ತರುಗಳನ್ನ ರಕ್ಷಣೆ ಮಾಡಿ ದುಷ್ಟರುಗಳನ್ನ ನಾಶ ಮಾಡಕ್ಕೆ ಈ ತರ ಒಂದೊಂದು ಯುಗಗಳಲ್ಲಿ ಅವತಾರ ತಗೊಳ್ತಾರೆ. ಸೊ ಇದರ ಭಗವಂತ ಬರಕ್ಕೂ ಎಷ್ಟೋ ಕಾರಣಗಳಿರ್ಬೋದು, ಆದ್ರೆ ನಮ್ಗೆಲ್ಲ ಒನ್ಲಿ ಕರ್ಮ. ಆದ್ರೆ ಭಗವಂತನಕ್ಕೂ ಆ ತರ ಏನಿಲ್ಲ. ಒಂದು ನಿಮಿಷ. ಸೊ ಇಲ್ಲಿ ಬಂದು ಆ ದೇವೋತ್ತಮ ಪರಮ ಪುರುಷರು ಎಲ್ಲರಿಗೂ ಮೋಕ್ಷ ಕೊಡೋಕ್ಕೋಸ್ಕರ, ಸೊ ಎಲ್ಲರಿಗೂ ಭಕ್ತಿ ಕೊಟ್ಟು ಮೋಕ್ಷ ಕೊಡೋಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಸೊ ಈ ಜನ್ಮ ಮೃತ್ಯು ಜರ ವ್ಯಾಧಿ ಈ ಭೌತಿಕ ಕಲ್ಮಶ ಇಂದು ಭಕ್ತರನ್ನ ಬಿಡುಗಡೆ ಮಾಡಕ್ಕೆ ಭಗವಂತ ಇಲ್ಲಿ ಬಂದಿದ್ದಾರೆ. ಸೊ ಭಗವಂತ, ನಾವು ಎಷ್ಟೋ ಕರ್ಮ ಮಾಡಿದೀವಿ, ಆದ್ರೆ ಭಗವಂತ ಕರುಣೆಯಿಂದ ನಮ್ಮ ಕರ್ಮಗಳೆಲ್ಲ ತೆಗೆದು ಬಿಡ್ತಾರಂತೆ. ಸೊ ಆದ್ರೆ ನಾವು ಏನ್ ಮಾಡಬೇಕು, ಅವ್ರಿಗೂ ಭಕ್ತಿ ಮಾಡಬೇಕು. ಯಾಕಂದ್ರೆ ಆ ದೇವೋತ್ತಮ ಪರಮ ಪುರುಷ ಒಬ್ಬನೇ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಸೋದು, ರಕ್ಷಣೆ ಮಾಡೋದು, ನಾಶ ಮಾಡೋದು, ಈ ತರ ಎಲ್ಲ ಮಾಡೋರು ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷರೇ. ಸೊ ಆ ಭಗವಂತ ಇಲ್ಲಿ ಇರೋ ಭೌತಿಕ ಜೀವರಾಶಿಗಳ ಮೇಲ್ಗಡೆ ಇರೋ ಕರುಣೆಯಿಂದ ಅವರು ರಾಜ್ಯ ಬಿಟ್ಟು ಈ ಭೌತಿಕ ಲೋಕಕ್ಕೆ ಬರ್ತಾರೆ. ಯಾಕೆಂದ್ರೆ ನಮ್ ಎಲ್ಲರೂ ಉದ್ಧಾರ ಮಾಡಕ್ಕಂತೆ. ನಾವು ಈ ಭೌತಿಕ ಲೋಕದಲ್ಲಿ ಅಹಂಕಾರಲ್ಲಿ ಇರ್ತೀವಿ. ಆ ಅಹಂಕಾರಲ್ಲ ಬಿಟ್ಟು ನಾವು ಯಾವಾಗ ಭಗವಂತನಕ್ಕೂ ಭಕ್ತಿ ಮಾಡಬೇಕು. ಸೊ ಆಕ್ಚುಲಿ ಭೌತಿಕ ಲೋಕದಲ್ಲಿ ಏನ್ ಮಾಡ್ತಾರೆ, ಅಸುರರುಗಳು ರಾಜ ರೂಪಲ್ಲಿ ಇರ್ತಾರಂತೆ. ರಾಜವಾಗಿರೋರು ಈ ಭೌತಿಕ ಲೋಕದಲ್ಲಿ ಇರೋ ಈ ರಾಜಗಳು ಅವ್ರ ಪ್ರಜೆಗಳನ್ನೆಲ್ಲ ಯಾವ ತರ ನೋಡ್ಬೇಕಂತೆ,
ಅವರು ಸ್ವಂತ ಮಕ್ಕಳ ತರ ನೋಡಬೇಕಂತೆ. ಆದ್ರೆ ಇವ್ರೇನ್ ಮಾಡ್ತಾರೆ, ಒಂದು ಅಸುರ ಸ್ವಭಾವ ಆಗ್ಬಿಟ್ಟಿರುತ್ತೆ. ಸೊ ಈ ತರ ಅಸುರர்களாக ಇರೋರು ಏನ್ ಮಾಡ್ತಾರೆ, ಕೊಳ್ಳೆ ಹೊಡಿತಾರೆ, ಪ್ರಜೆಗಳನ್ನ ರಕ್ತ ಕುಡಿಯೋ ತರ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಅಷ್ಟು ಕಷ್ಟಗಳು ಕೊಡ್ತಾ ಇದ್ದಾರೆ. ಸೊ ಈ ತರ ಆಕ್ರಮಣ ಮಾಡ್ತಾರೆ. ಸೊ ಇದೆಲ್ಲ ನೋಡುವ ಭಗವಂತ ಏನ್ ಮಾಡ್ತಾನೆ, ಅದಕ್ಕೆ ಈ ಭೂಭಾರ ಕಡಿಮೆ ಮಾಡಕ್ಕೋಸ್ಕರ, ಈ ಅಸುರ ರಾಜಗಳನ್ನ ಸಾಯಿಸಕ್ಕೋಸ್ಕರ ಭಗವಂತ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಅಷ್ಟು ಅಸುರ ರಾಜಗಳಿಂದ ಇಲ್ಲಿ ಪ್ರಜೆಗಳು ಅಷ್ಟು ದುಃಖಲ್ಲಿದ್ದಾರಂತೆ. ಯಾರು ಭಗವಂತನ ಭಕ್ತಿನ ಕೊಟ್ಟಿಲ್ಲ. ಸೊ ಅದಕ್ಕೆ ಅವರು ಭಗವಂತ ಇಲ್ಲಿ ಬಂದಿದ್ದಾರೆ. ಸೊ ಭಗವಂತ ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷರು, ಅವರ ಜೊತೆಯಲ್ಲಿ ಸಂಕರ್ಷಣರು ಅದ ಬಲರಾಮರ ಜೊತೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಸೊ ಇಲ್ಲಿ ಬಂದು ಬ್ರಹ್ಮ ಶಿವ, ಸೊ ಈ ತರ ಇರೋ ದೇವರುಗಳು ಎಲ್ಲ ಬೇಡ್ಕೊಂಡಿದ್ದಾರೆ. ಆ ಪ್ರಾರ್ಥನೆಗೋಸ್ಕರ, ಈ ಭೂಮಿ ಭಾರನೆ ಕಡಿಮೆ ಮಾಡಕ್ಕೋಸ್ಕರ ಈ ಭಗವಂತ ಆ ದೇವೋತ್ತಮ ಪರಮ ಪುರುಷರು ಇಲ್ಲಿ ಶ್ರೀಕೃಷ್ಣರು ಹುಟ್ಟಿದ್ದಾರೆ. ಸೊ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅದಕ್ಕೆ ಆ ಭೂಭಾರನೆ ಆ ಜಾಗದಲ್ಲಿ ಅವರು ಕಡಿಮೆ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ 61th ಶ್ಲೋಕ. ಸೊ ಭಗವಂತ ಒಂದು ನಿಮಿಷ, ಕಲೌ ಜನಿಷ್ಯಮಾನಾನಾಂ ದುಃಖಸೋಹ ತಮೋನುತಂ ಅನುಗ್ರಹಾಯ ಭಕ್ತಾನಾಂ ಸುಪುಣ್ಯಂ ವ್ಯತನೋತ್ಯಚಃ. ಕಲಿಯುಗಲ್ಲಿ ಎಷ್ಟು ದುಃಖಗಳಿರುತ್ತೋ ಆ ದುಃಖಗಳು ಸ್ಟಾರ್ಟಿಂಗ್ ಅಲ್ಲಿ ದ್ವಾಪರ ಯುಗಲ್ಲೇ ಬಂದ್ಬಿಟ್ಟಿದೆ. ಸೊ ಭಗವಂತ ಅವರು ಅಕಾರಣವಾದ ಇರೋ ಆ ಕರುಣೆಯಿಂದ ಆ ದೇವೋತ್ತಮ ಪರಮ ಪುರುಷರು ಈ ಭೌತಿಕ ಕಲ್ಮಶ ಇಂದು, ಈ ಭೌತಿಕ ದುಃಖಲ್ಲಿருந்து ಎಲ್ಲರನ್ನು ಬಿಡುಗಡೆ ಮಾಡಕ್ಕೋಸ್ಕರ ಭಗವಂತ ಇಲ್ಲಿ ಬಂದಿದ್ದಾರೆ. ಸೊ ಅವರು ದ್ವಾಪರ ಯುಗಲ್ಲೇ ಇರೋರು ಎಲ್ಲರೂ ಏನು ಅವ್ರಿಗೆಲ್ಲ ಉಪದೇಶ ಏನ್ ಮಾಡಿಲ್ಲ. ಆದ್ರೆ ಕಲಿಯುಗದಲ್ಲಿ ಬರೋ ಅವರಿಗೋಸ್ಕರ ಭಗವಂತ ಭಗವದ್ಗೀತೆ ಹೇಳಿದ್ದಾರೆ. ಆಕ್ಚುಲಿ ನೋಡಿದರೆ ದ್ವಾಪರ ಯುಗ ಲಾಸ್ಟ್ ಭಗವಂತ ಅವತಾರ ತಗೊಂಡಿರೋದು. ಸೊ ಆ ಲಾಸ್ಟ್ ಅಲ್ಲಿ ಭಗವಂತ ಅವತಾರ ತಗೊಂಡಿದ್ದಾರಲ್ವಾ. ಸೊ ಅಲ್ಲಿ ಆಕ್ಚುಲಿ ಆ ಕುರುಕ್ಷೇತ್ರ ಯುದ್ಧಗಳಲ್ಲಿ ಭಗವಂತ ಏನ್ ಹೇಳಿದ್ದಾರೆ, ಭಗವದ್ಗೀತೆ ಉಪದೇಶ ಮಾಡಿದ್ದಾರೆ. ಸೊ ಆ ಭಗವದ್ಗೀತೆ ಉಪದೇಶ ಯಾಕೆ, ಈ ಭೌತಿಕ ದುಃಖ ಇಂದು ಸಾಮಾನ್ಯ ಮನುಷ್ಯರು ಬಿಡುಗಡೆ ಆಗಕ್ಕೋಸ್ಕರ. ಸೊ ಮನುಷ್ಯರು ಯಾವ ತರ ಜೀವನ ಮಾಡಬೇಕು, ಯಾವ ತರ ನಡಿಬೇಕು, ಆ ಎಲ್ಲ ಕಾರಣ, ಎಲ್ಲ ಆಲ್ ರೀಸನ್ಸ್ ಭಗವಂತ ನಮಗೂ ಕೊಟ್ಟಿದ್ದಾರೆ. ಸೊ ಕಾರಣ ಏನು, ಕಲಿಯುಗ ಜನಗಳು ಮೇಲ್ಗಡೆ ಇರೋ ಭಗವಂತನ ಆ ಪ್ರಿಯದಿಂದ ಆ ಮಕ್ಕಳೆಲ್ಲ ಉದ್ಧಾರ ಮಾಡಕ್ಕೋಸ್ಕರ ಭಗವಂತ ಇದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಶ್ಲೋಕ ನೀವು ನೋಡಿದ್ರೆ, ಆದ್ರೆ ಭಗವಂತನ ಬಗ್ಗೆ ಇವಾಗ ಭಗವಂತ ಉಪದೇಶ ಮಾಡಿದ್ದಾರೆ. ಬಟ್ ಭಗವಂತನ ಕತೆ ಕೇಳಿದ್ರೆ, ಕೃಷ್ಣ ಕತೆ ಕೇಳಿದ್ರೆ ಏನ್ ಪ್ರಯೋಜನ? ಯಸ್ಮಿನ್ ಸತ್ಕರ್ಣ ಪೀಯೂಷೇ ಯಶಸ್ತೀರ್ಥವರೇ ಸಕೃತ್ ಶ್ರೋತರಾಂಜಲಿರ್ ಉಪಸ್ಪೃಶ್ಯಂ ತುನುತೆ ಕರ್ಮ ವಾಸನಾಂ. ಸೊ ಭಗವಂತ ಬಗ್ಗೆ ಕೇಳಿದರೆ, ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷ ಬಗ್ಗೆ ಕೇಳಿದರೆ ಏನಾಗುತ್ತೆ, ನಮಗೂ ಉದ್ಧಾರ ಆಗ್ತೀವಿ, ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತೆ. ಯಾಕಂದ್ರೆ ನಾವು ಭೌತಿಕ ಲೋಕದಲ್ಲಿ ಫಲ ಎದುರು ನೋಡಿ ಎಲ್ಲ ಕೆಲಸಗಳು ನಾವು ಮಾಡ್ತಾ ಇದ್ವಿ. ಆದ್ರೆ ಭಗವಂತನ ಬಗ್ಗೆ ಕೇಳಿದರೆ ಸಾಕಂತೆ, ನಾವು ಆ ಭಗವಂತ ಲೋಕಕ್ಕೂ ಹೋಗಕ್ಕಾಗುತ್ತೆ.
ಸೊ ಅಷ್ಟು ಒಂದು ಅಮೃತವಾದದು ಏನು ಅಂದ್ರೆ ಆ ಸಾಕ್ಷಾತ್ ಭಗವಂತ ಶ್ರೀ ಕೃಷ್ಣನು ಕತೆ. ನಮ್ಮ ಕಿವಿಯಲ್ಲಿ ಆ ಕೃಷ್ಣ ಬಗ್ಗೆ ಕೇಳಿದರೆ ಸಾಕು, ನಮ್ಮ ಭೌತಿಕ ಕಲ್ಮಶಗಳು ಆಗಲಿ, ಎಷ್ಟು ಜನ್ಮ ಪಾಪಗಳೇ ಆಗಲಿ ಎಲ್ಲ ನಾಶ ಆಗುತ್ತೆ. ಅದೇ ತರ ನಾವು ಈ ಭೌತಿಕ ಲೋಕದಲ್ಲಿರೋ ಕರ್ಮ ಬಂಧ ಎಂದು ಬಿಡುಗಡೆ ಆಗ್ತೀವಿ. ಅಷ್ಟೊಂದು ಶ್ರೇಷ್ಠವಾದದ್ದು ಏನು? ಕೃಷ್ಣ ಕಥೆ. ಸೊ ಕೃಷ್ಣ ಆ ಹೆಸರು ಕೇಳಿದರೆ ಸಾಕಂತೆ ಅಷ್ಟೊಂದು ಪಾಪಗಳು ನಮಗೂ ನಾಶ ಆಗುತ್ತೆ ಏನು ಹೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ನಿಗ್ಧ ಸ್ಮಿತೇಶೀಂ ದೋಧಾರೈರ್ ವಾಕ್ಯೈರ್ ವಿಕ್ರಮ ಲೀಲಯಾ ನೃಲೋಕಂ ರಮಯಾಂ ಆಸ ಮೂರ್ತ್ಯಾ ಸರ್ವಾಂಗರಮ್ಯಯಾ. ಆ ದೇವೋತ್ತಮ ಪರಮ ಪುರುಷನು ಈ ತರ ಭೋಜವಂಶ, ವೃಷ್ಣಿವಂಶ, ಮಧು, ಅಂತಕ, ಸೂರಸೇನ, ದಸಾರ್ಹ, ಗುರು, ಶೃಂಜಯ ಮತ್ತೆ ಪಾಂಡು, ಸೊ ಈ ತರ ಎಲ್ಲಾ ವಂಶಕ್ಕೂ ಭಗವಂತ ಅಷ್ಟೊಂದು ಉದ್ಧಾರ ಮಾಡಿದಾರಂತೆ. ಯಾಕಂದ್ರೆ ಭಗವಂತನದು ಅಷ್ಟೊಂದು ಶ್ರೇಷ್ಠವಾದದ್ದು. ಭಗವಂತ ಬಗ್ಗೆ ನೋಡಬೇಕು, ಭಗವಂತ ಬಗ್ಗೆ ಕೇಳಬೇಕು ಅಂದ್ರೆ ಆ ಸಮಯದಲ್ಲಿ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲ ಎಷ್ಟು ಪುಣ್ಯವಂತರು ನೋಡಿ. ಸೊ ಭಗವಂತ ಮಾಡಿದ ಆ ಲೀಲೆ ಅಲ್ಲ ಕೇಳಿದ್ರೆ ಅಷ್ಟೊಂದು ಶ್ರೇಷ್ಠವಾದದ್ದು. ಸೊ ಭಗವಂತನ ಆ ಉಪದೇಶಗಳು, ಭಗವಂತನ ಲೀಲೆಗಳು, ಭಗವಂತನ ಆ ಗೋವರ್ಧನ ಬೆಟ್ಟ ಎತ್ತೋದು, ಭಗವಂತ ಆ ವೃಂದಾವನಲ್ಲಿ ಮಾಡಿದ ಲೀಲೆಗಳು, ಸೊ ಇದೆಲ್ಲ ನೋಡಿ ನೋಡಿ ಆ ವೃಂದಾವನ ಜನಗಳು ಆಗಲಿ, ಭಗವಂತನ ಭಕ್ತರುಗಳು ಎಲ್ಲ ಅಷ್ಟೊಂದು ಸಂತೋಷ ಆಗಿದ್ದಾರೆ, ಅಷ್ಟೊಂದು ಆನಂದ ಅನುಭವಿಸಿದಾರಂತೆ. ಓಕೆ, ಸೊ ನೆಕ್ಸ್ಟ್, ಸೊ ಭಗವಂತ ಎಷ್ಟೊಂದು ಸೌಂದರ್ಯ, ಸೊ ಭಗವಂತನ ಸೌಂದರ್ಯ ಬಗ್ಗೆ ಇಲ್ಲಿ ನಮಗೂ ಕೊಟ್ಟಿದ್ದಾರೆ. ಸೊ ಭಗವಂತ ಎಷ್ಟೊಂದು ಸೌಂದರ್ಯ ಅಂದ್ರೆ 65 ಶ್ಲೋಕಲ್ಲಿ ಭಗವಂತ ಆ ಮುಖ ಅಷ್ಟೊಂದು ಕಮಲದ ಹೂ ತರ ಇರುತ್ತಂತೆ. ಅವರು ಕಿವಿಯಲ್ಲಿ ಮಕರ ಕುಂಡಲ ಹಾಕೊಂಡಿರ್ತಾರಂತೆ, ಕಿವಿಯಲ್ಲಿ ಮಕರ ಕುಂಡಲ ಆಭರಣ ಹಾಕೊಂಡಿರ್ತಾರೆ. ಸೊ ಅದು ಅಷ್ಟೊಂದು ಸೌಂದರ್ಯವಾಗಿರುತ್ತಂತೆ. ಭಗವಂತನ ಚೀಕ್ಸ್, ಸೊ ಅದೆಲ್ಲ ಅಷ್ಟು ಚೆನ್ನಾಗಿರುತ್ತೆ. ಭಗವಂತ ಯಾವಾಗ ಸ್ಮೈಲಿಂಗ್ ಫೇಸ್ ಅಷ್ಟು ಅಟ್ರಾಕ್ಷನ್ ಆಗುತ್ತೆ. ಸೊ ಯಾರೆಲ್ಲ ಕೃಷ್ಣನ ನೋಡ್ತಾರೋ ಅವ್ರಿಗೂ ಅಷ್ಟೊಂದು ಆನಂದ ಭಾಷೆ, ಅದದು ಆನಂದ ಅನುಭವಿಸ್ತಾರೆ. ಸೊ ಯಾರೊಬ್ಬರು ಭಗವಂತನ ನೋಡ್ತಾರೋ ಅವರು ಅಷ್ಟೊಂದು ತೃಪ್ತಿ ಆಗ್ತಾರಂತೆ. ಸೊ ಈ ತರ ಭಗವಂತನ ನೋಡುವಾಗ ಆ ಕಣ್ಣು ಇಮೆ ಈ ತರ ಬ್ಲಿಂಕ್ ಆಗುತ್ತಲ್ವಾ, ಅದು ಅವರಕ್ಕೂ ಅಷ್ಟು ಪ್ರಾಬ್ಲಮ್ ಕೊಡುತ್ತಂತೆ. ಅಯ್ಯೋ ಈ ಕಣ್ಣು ಇಮೆ ಯಾಕೆ ಇದೆ, ಸೊ ಇಲ್ಲಂದ್ರೆ ಕೃಷ್ಣನ ಪೂರ್ತಿ ನೋಡಕ್ಕಾಗುತ್ತೆ. ಈ ತರ ಕಣ್ಣು ಬ್ಲಿಂಕ್ ಆಗೋದು, ಕಣ್ಣು ಎಮಿಸೋದು, ಅದು ಅದು ಅಷ್ಟೊಂದು ದುಃಖ ಕೊಡುತ್ತಂತೆ. ಸೊ ಗೋಪಿಯರುಗಳೆಲ್ಲ ಹೇಳ್ತಾರಂತೆ, ಓ ಕೃಷ್ಣನ ಸೌಂದರ್ಯ ನಾವು ನೋಡ್ತಾ ಇರುವಾಗ ಈ ತರ ಕಣ್ಣು ಏನೋ ಬ್ಲಿಂಕ್ ಆಗುತ್ತಲ್ವಾ, ಸೊ ಅವಾಗ ಎಲ್ಲ ಬ್ರಹ್ಮಣ್ಣಿ ಬೈತಾರಂತೆ, ಈ ಬ್ರಹ್ಮಕ್ಕೂ ಸೃಷ್ಟಿ ಮಾಡಕ್ಕೆ ಗೊತ್ತಿಲ್ಲ ನೋಡಿ, ಕೃಷ್ಣನಿ ನೋಡ್ತಾ ಇರುವಾಗ ಈ ತರ ಈ ಕಣ್ಣು ಇಮೆ ಬಂದು ಈ ತರ ಮುಚ್ಚುತ್ತೆ ಅವರೆಲ್ಲ ಬ್ರಹ್ಮನ ಮೇಲ್ಗಡೆ ಕೋಪ ಪಡ್ಕೊಳ್ತಾರಂತೆ. ಸೊ ಭಗವಂತನ ಲೀಲೆಗಳು ಕೇಳುವುದು ಅಷ್ಟೊಂದು ಶ್ರೇಷ್ಠವಾದದು. ನಮಗೂ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಂ ಅಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ.
ಸೊ ಸಾವಿರ ಸಾವಿರ ಜನ್ಮಗಳಿಗೂ ಆಮೇಲೆ ಮನುಷ್ಯರಿಗೂ ಏನ್ ಆಗುತ್ತಂತೆ, ಆವಾಗ ಒಂದು ಪಕ್ವ ಬರುತ್ತೆ. ಓ ಕೃಷ್ಣನೇ ದೇವೋತ್ತಮ ಪರಮಪುರುಷ, ಕೃಷ್ಣನ್ ಬಗ್ಗೆ ಕೇಳೋದು ಓದೋದು ಅದುವೇ ಶ್ರೇಷ್ಠ. ಆದ್ರೆ ಕೃಷ್ಣನ್ ಬಗ್ಗೆ ಕೇಳೋದು ಆ ರುಚಿ ಬರ್ಬೇಕಂದ್ರೆ ನಾವು ಎಷ್ಟೋ ಜನ್ಮ ಪುಣ್ಯ ಫಲ, ತಪಸ್ ಮಾಡಿದ ಫಲ ಆಮೇಲೆ ನಮ್ಗಿದು ಸಿಕ್ಕುತ್ತಂತೆ. ಅಷ್ಟು ಬೇಗ ಭಗವಂತನ ಬಗ್ಗೆ ಗೊತ್ತಾಗೋದು ಸಾಧ್ಯ ಇಲ್ಲ. ಆದ್ರೆ ಭಗವಂತ ಆ ವೃಂದಾವನಲ್ಲಿ ಇರುವಾಗ, ಆ ವೃಂದಾವನಲ್ಲಿರೋ ಗೋಪರ್ಗಳು, ಗೋಪಿಯರುಗಳು, ಹಸುಗಳು, ಕರುಗಳು, ಸೊ ಎಲ್ಲ ಅಷ್ಟೊಂದು ಸಂತೋಷದಲ್ಲಿ ಇತ್ತಂತೆ. ಯಾಕಂದ್ರೆ ಭಗವಂತ ಇದಾರಲ್ವಾ, ಸೊ ನಿತ್ಯವಾಗಿರೋ ಭಗವಂತನ ನೋಡಿ ನೋಡಿ ಎಲ್ಲ ಅಷ್ಟೊಂದು ಆನಂದ ಅನುಭವಿಸಿದ್ದಾರೆ. ಸೊ ಆನಂದ ನಾವು 10 ಸ್ಕಂದ ಎಂದು ನಾವು ನೋಡಬೇಕು, ಕೇಳಬೇಕು. ಓಕೆ, ಸೊ ನೆಕ್ಸ್ಟ್, ಸೊ ಆ ಲೀಲಾ ಪುರುಷೋತ್ತಮನು ಭಗವಂತ ಶ್ರೀ ಕೃಷ್ಣನು ಇವಾಗ ವಸುದೇವರನ ಮಹವಾಗ ಅವರು ಹುಟ್ಟುತ್ತಾರೆ. ಅವರು ಹುಟ್ಟಿದ ಆ ದಿನವೇ ಏನ್ ಮಾಡ್ತಾರೆ, ಆ ಜಾಗ ಬಿಟ್ಟು ಅವರ ಅಂತರಂಗ ಭಕ್ತರಾಗಿರೋ ವೃಂದಾವನಲ್ಲಿ ಅವರ ಮನೆಯಲ್ಲಿ ಹೋಗಿ ಬೆಳೀತಾರೆ. ಆ ವೃಂದಾವನೆಲ್ಲ ಅವರು ಚೆನ್ನಾಗಿರಕ್ಕಾಗತ್ತ ಅಂದ್ರೆ ಇಲ್ಲ. ಎಷ್ಟೋ ಅಸುರರುಗಳು ಕೃಷ್ಣನಿ ಸಾಯಿಸಕ್ಕೆ ಅಲ್ಲಿ ಬರ್ತಾರೆ. ಸೊ ಅದೇ ತರ ಭಗವಂತ ಅವರೆಲ್ಲ ಸಾಯಿಸಿಬಿಟ್ಟು ಮತ್ತೆ ಅವರು ಮಧುರಾಕು ಬಂದ್ರೆ ಅಲ್ಲಿ ಕಂಸನ್ನಿ ಸಾಯಿಸಿಬಿಟ್ಟು ಮತ್ತೆ ಅಲ್ಲಿ ಅವ್ರಿಗೆ ಎಷ್ಟೋ ದುಃಖಗಳು ಜರಾಸಂಧ ಇಂದು. ಸೊ ಮತ್ತೆ ಅಲ್ಲಿಂದು ಎಲ್ಲರನ್ನ ಕರ್ಕೊಂಡು ದ್ವಾರಕಕ್ಕೆ ಹೋಗ್ಬಿಡ್ತಾರೆ. ಸೊ ದ್ವಾರಕೆಯಲ್ಲಿ ಅವ್ರಿಗೂ ಎಷ್ಟೋ ಹೆಂಡತಿಗಳು ಮದುವೆ ಆಗೋದು, ಅವ್ರಿಗೂ ಮಕ್ಕಳು ಮೊಮ್ಮಕ್ಕಳು. ಸೊ ಈ ತರ ಅವರು ಪರಂಪರೆ ವಿಸ್ತೀರವಾಯಿತು. ಮತ್ತೆ ಭಗವಂತ ಎಷ್ಟೋ ಯಾಗಗಳು ಯಜ್ಞಗಳು ಎಲ್ಲ ಮಾಡಿ ಲೋಕನ ಉದ್ಧಾರ ಮಾಡಕ್ಕೋಸ್ಕರ ಈ ತರ ಮಾಡಿದ್ದಾರೆ. ಅದೇ ತರ ಭಗವಂತ ಈ ಭೂಲೋಕ ಭಾರಾಣಿ ಕಡಿಮೆ ಮಾಡಕ್ಕೋಸ್ಕರ ಏನ್ ಮಾಡಿದ್ದಾರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ನಾಶ ಮಾಡಿದ್ದಾರೆ. ಅಸುರ ಗುಣ ಇರೋ ಎಲ್ಲ ರಾಜಾಕಳು ನಾಶ ಆಗಿದ್ದಾರೆ. ಅರ್ಜುನನಕ್ಕೂ ಪಾಂಡವರುಗಳಿಗೂ ಏನ್ ಮಾಡಿದ್ದಾರೆ, ಭಗವಂತ ವಿಕ್ಟರಿ ಅವರೇ ಗೆಳಿದಿದ್ದಾರೆ. ಓಕೆ, ಯಾಕಂದ್ರೆ ಭಗವಂತನ ಉಪದೇಶಗಳು ಅವರು ಫಾಲೋ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆಲ್ಲ ಭಗವಂತ ಅನುಗ್ರಹ ಮಾಡಿದ್ದಾರೆ. ಸೊ ಈ ಪ್ರಕಾರ ನಾವು ಪೂರ್ತಿ 10th ಕ್ಯಾಂಟೋ 10 ಸ್ಕಂದಲ್ಲಿ ನಾವು ವಿಸ್ತೀರವಾಗ ನಾವು ನೋಡಬೇಕು. ಓಕೆ, ಸೊ ಇವಾಗ ನಮ್ದು 9 ಸ್ಕಂದ ಕಂಪ್ಲೀಟ್ ಆಯಿತು. ಸೊ 9 ಸ್ಕಂದಲ್ಲಿ ನಾವು ಎಷ್ಟೋ ಲೀಲೆಗಳು ನೋಡಿದೀವಿ. ಸೊ ಪೂರ್ತಿ ನಮಗೂ 24 ಅಧ್ಯಾಯಗಳು. ಸೊ 24 ಅಧ್ಯಾಯಗಳು ಪೂರ್ತಿ ಸೂರ್ಯವಂಶ, ಚಂದ್ರವಂಶ, ಸೂರ್ಯವಂಶದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ, ಆಮೇಲೆ ರಾಮಚಂದ್ರ ಹುಟ್ಟಿರೋದು, ರಾಮರಾಜ್ಯ ಆ ಥರ ಇತ್ತು. ಸೊ ಅದೆಲ್ಲ ನೋಡಿದೀವಿ. ಆಮೇಲೆ ಚಂದ್ರವಂಶ, ಸೊ ಚಂದ್ರವಂಶದಲ್ಲಿ ಯಾರೆಲ್ಲ ಹುಟ್ಟಿದ್ದಾರೆ, ಆಮೇಲೆ ಅವರು ಏನೇನು ಉದ್ಧಾರ ಮಾಡಿದ್ದಾರೆ, ಈ ತರ ನಾವು ನೋಡಿದೀವಿ. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ.